ಇಷ್ಟೆಲ್ಲ ಬಂದ ಮೇಲೆ ಅವ್ರನ್ನೆಲ್ಲ ಒಳಗೆ ಹಾಕ್ಬೇಕಾಯ್ತಲ್ಲ, ಹಿಡಿದು ಒಳಗೆ ಹಾಕ್ಬೇಕಾಯ್ತು. ಇಲ್ಲ ಹೇಳ್ದವ್ರು ನಮ್ಮನ್ನ ಹಾಕ್ಬೇಕು, ಇಲ್ಲ ಬರೆದವ್ರು ಅವ್ರನ್ನ ಹಾಕ್ಬೇಕು, ಯಾರನ್ನೂ ಇಲ್ಲ. ಅಂದ್ರೆ ಸರ್ ಮೌನ ಸಮ್ಮತಿ ಎಲೆಕ್ಷನ್ ಊನಪ್ಪ ನಾನು ಮಾಡಿದ್ದೀನಿ ಅಂತ ಪ್ರೂವ್ ಆಯ್ತು. ಎಲ್ಲ ಮಾಡಿದ್ದೀನಿ ಅಂತ ಪ್ರೂವ್ ಆಯ್ತು. ಇದು ಇವತ್ತು ಮಾನ್ಯ ಸಭಾಪತಿಗಳು ಒಂದು ರಿಕ್ವೆಸ್ಟ್, ಅಬಕಾರಿ ಸಚಿವ ನಾನೇನು ಹೇಳಿದಾಗ ಆರೋಗ್ಯ ದೃಷ್ಟಿಯಲ್ಲಿ ಇದು ವೋಕಲ್ ಸ್ಟ್ರೈನ್ ಜಾಸ್ತಿ ಆಗಿದೆ, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಪುನಃ ಮಾತಾಡ್ಸಿ ಸರ್. ಡಾಕ್ಟರ್ ಅವರ ಸಲಹೆಯನ್ನು ಪರಿಗಣಿಸಲಾಗುವುದು. ಕೂತ್ಕೊಳ್ಳಿ. ಅಲ್ಲ ಡಾಕ್ಟರ್ ಏನು ಮದ್ದು ಕೊಡ್ತಾರೆ ಅಂತ ಹೇಳಿದಾಗ ಅವ್ರು ಕೂತ್ಕೊಳ್ಳಿ ಕೇಳ್ತಾರೆ. ಇಲ್ಲ, ಅವ್ರ ಸ್ನೇಹಿತರಾಗಿ ಹೇಳಿದೆ ಸರ್ ಅಷ್ಟೇ. ಏನಂದ್ರೆ ಬೆಳಗ್ಗೆನು ಪಾಪ ಮಾತ್ರೆ ತಗೋತಿದ್ರು, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ರೆ ವೋಕಲ್ ಸ್ಟ್ರೈನ್ ಇರೋದು ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಸರ್. ಅದಕ್ಕೆ ರಂಗನಾಥ್ ಡಾಕ್ಟರ್ ಹೇಳಿದ್ರೆ ಸಜೆಷನ್ ಕೊಡ್ತಾರೆ. ರಂಗನಾಥ್ ಪದೇ ಪದೇ ಬಿಕೆ ಪರವಾಗಿ ಮಾತಾಡ್ತಾ ಟೆಸ್ಟ್ ಆಗಿದೆ ಬೆಳಿಗ್ಗೆ. ಪರವಾಗಿಲ್ಲ, ಈಗ ನನಗೂ ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆಯಿಂದ ತಾವು ನನಗೆ ಮೆಡಿಸಿನ್ ಕೊಟ್ರಿ. ರಂಗನಾಥ್ ಡಾಕ್ಟರ್ ಆಗಿದ್ರು ಮೆಡಿಸಿನ್ ಕೊಡ್ಲಿಲ್ಲ. ಡಾಕ್ಟರ್ ಆಗಿ ನನಗೇನು ಮೆಡಿಸಿನ್ ಕೊಡ್ಲಿಲ್ಲ. ಪಾಪ ಸ್ಪೀಕರ್ ಅವ್ರು ಕರೆದು ನನಗೆ ಔಷಧಿ ಎಲ್ಲ ಕೊಟ್ಟು ಬಟ್ಟೆಗೆಲ್ಲ ಹಾಕಿದ್ದಾರೆ. ಇದು ಹಾಕೊಂಡು ಮಾತಾಡು, ಸ್ವಲ್ಪ ಸ್ವೀಟ್ ಆಗಿ ಬರ್ತೈತೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ, ಹಾಕೊಂಡಿದ್ದೀನಿ. ಇಷ್ಟೆಲ್ಲ ಬಂದ ಮೇಲೆ ಅವ್ರನ್ನೆಲ್ಲ ಒಳಗೆ ಹಾಕ್ಬೇಕಾಯ್ತಲ್ಲ, ಹಿಡಿದು ಒಳಗೆ ಹಾಕ್ಬೇಕಾಯ್ತು. ಇಲ್ಲ ಹೇಳ್ದವ್ರು ನಮ್ಮನ್ನ ಹಾಕ್ಬೇಕು, ಇಲ್ಲ ಬರೆದವ್ರು ಅವ್ರನ್ನ ಹಾಕ್ಬೇಕು, ಯಾರನ್ನೂ ಇಲ್ಲ. ಅಂದ್ರೆ ಸರ್ ಮೌನ ಸಮ್ಮತಿ ಎಲೆಕ್ಷನ್ ಊನಪ್ಪ ನಾನು ಮಾಡಿದ್ದೀನಿ ಅಂತ ಪ್ರೂವ್ ಆಯ್ತು. ಎಲ್ಲ ಮಾಡಿದ್ದೀನಿ ಅಂತ ಪ್ರೂವ್ ಆಯ್ತು. ಇದು ಇವತ್ತು ಮಾನ್ಯ ಸಭಾಪತಿಗಳು ಒಂದು ರಿಕ್ವೆಸ್ಟ್, ಅಬಕಾರಿ ಸಚಿವ ನಾನೇನು ಹೇಳಿದಾಗ ಆರೋಗ್ಯ ದೃಷ್ಟಿಯಲ್ಲಿ ಇದು ವೋಕಲ್ ಸ್ಟ್ರೈನ್ ಜಾಸ್ತಿ ಆಗಿದೆ, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಪುನಃ ಮಾತಾಡ್ಸಿ ಸರ್. ಡಾಕ್ಟರ್ ಅವರ ಸಲಹೆಯನ್ನು ಪರಿಗಣಿಸಲಾಗುವುದು. ಕೂತ್ಕೊಳ್ಳಿ. ಅಲ್ಲ ಡಾಕ್ಟರ್ ಏನು ಮದ್ದು ಕೊಡ್ತಾರೆ ಅಂತ ಹೇಳಿದಾಗ ಅವ್ರು ಕೂತ್ಕೊಳ್ಳಿ ಕೇಳ್ತಾರೆ. ಇಲ್ಲ, ಅವ್ರ ಸ್ನೇಹಿತರಾಗಿ ಹೇಳಿದೆ ಸರ್ ಅಷ್ಟೇ. ಏನಂದ್ರೆ ಬೆಳಗ್ಗೆನು ಪಾಪ ಮಾತ್ರೆ ತಗೋತಿದ್ರು, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ರೆ ವೋಕಲ್ ಸ್ಟ್ರೈನ್ ಇರೋದು ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಸರ್. ಅದಕ್ಕೆ ರಂಗನಾಥ್ ಡಾಕ್ಟರ್ ಹೇಳಿದ್ರೆ ಸಜೆಷನ್ ಕೊಡ್ತಾರೆ. ರಂಗನಾಥ್ ಪದೇ ಪದೇ ಬಿಕೆ ಪರವಾಗಿ ಮಾತಾಡ್ತಾ ಟೆಸ್ಟ್ ಆಗಿದೆ ಬೆಳಿಗ್ಗೆ. ಪರವಾಗಿಲ್ಲ, ಈಗ ನನಗೂ ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆಯಿಂದ ತಾವು ನನಗೆ ಮೆಡಿಸಿನ್ ಕೊಟ್ರಿ. ರಂಗನಾಥ್ ಡಾಕ್ಟರ್ ಆಗಿದ್ರು ಮೆಡಿಸಿನ್ ಕೊಡ್ಲಿಲ್ಲ. ಡಾಕ್ಟರ್ ಆಗಿ ನನಗೇನು ಮೆಡಿಸಿನ್ ಕೊಡ್ಲಿಲ್ಲ. ಪಾಪ ಸ್ಪೀಕರ್ ಅವ್ರು ಕರೆದು ನನಗೆ ಔಷಧಿ ಎಲ್ಲ ಕೊಟ್ಟು ಬಟ್ಟೆಗೆಲ್ಲ ಹಾಕಿದ್ದಾರೆ. ಇದು ಹಾಕೊಂಡು ಮಾತಾಡು, ಸ್ವಲ್ಪ ಸ್ವೀಟ್ ಆಗಿ ಬರ್ತೈತೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ, ಹಾಕೊಂಡಿದ್ದೀನಿ.